मृत प्राण्याचे भक्षण करण्यासाठी गिधाडे भांडतात, त्याचप्रमाणे काँग्रेसमध्ये सत्तेसाठी भांडण सुरू आहे. खोट्या आश्वासनांवर सत्तेवर आलेले मुख्यमंत्री सिद्धरामय्या यांचे सरकार संपूर्णतः अपयशी ठरले. एआयसीचे अध्यक्ष मल्लिकार्जुन खरगे यांनी दलितांना मुख्यमंत्रीपदाची संधी द्यावी अशी मागणी खासदार गोविंद कारजोड यांनी केली आहे. ते बेळगावमध्ये पत्रकारांशी संवाद साधत होते. ते म्हणाले, सत्ता मिळवून सिद्धरामय्या यांनी आपल्या अहंकाराला बाजूला ठेवून त्यांच्या निवडणूक जाहीरनाम्यावर एकदा तरी नजर टाकावी. 5 हमी योजनाही नीट लागू केल्या जात नाहीत. फसवे आश्वासने देऊन जनतेची फसवणूक केली जात असल्याचे ते म्हणाले. ಸರಿ ಮತ್ತೆ ಬೆಳಗಾವಿ ಗಡಿಯಲ್ಲಿ ಕನ್ನಡ ಮರಾಠಿ ವಿಚಾರದಾಗ ಸಾಕಷ್ಟು ಗಲಾಟೆಗಳಾಗ್ತಾ ಇದ್ದಾವೆ. ಕಂಡಕ್ಟರ್ ಮೇಲೆ ಕನ್ನಡ ಮಾತಾಡೋದಕ್ಕೆ ಹಲ್ಲೆ ಆಯಿತು. ಈಗ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಬಸ್ಗಳಂತ ಮಸೂರಿ ಬೆಳೆದು ಅದ್ರಿಗೆ ಹೇಳಿ ಅದ್ರದ್ದು ರಿಲೇಟೆಡ್ ಫಸ್ಟ್ ಇದ್ರದ್ದು ಅಷ್ಟು ಹೇಳ್ತಾರೆ. ಒಂದು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದದ್ದು, ಕರ್ನಾಟಕ ಮಹಾರಾಷ್ಟ್ರ ಬೇರೆ ಅಲ್ಲ. ಕರ್ನಾಟಕದಲ್ಲಿರ್ತಕ್ಕಂಥ ಮರಾಠ ಸಮಾಜದವರು ಅವರು ಕನ್ನಡಿಗರೇ ಆಗಿದ್ದಾರೆ. ಸಾವಿರ ವರ್ಷದಿಂದ ಇದ್ದವರು. ಇಲ್ಲಿ ಕನ್ನಡಿಗರು ಮರಾಠಿಗರು ಅನ್ನೋ ಭಾಷೆ ವ್ಯವಸ್ಥೆ ಮೇಲೆ ಯಾವತ್ತೂ ಕೂಡ ಗಲಾಟೆಗಳಾಗಿಲ್ಲ. ಆದರೆ ಇವತ್ತು ಕೆಲವು ತಿಳಿಗೇಡಿಗಳು ಇಂಥ ಕೃತ್ಯಗಳನ್ನ ಎಸಗ್ತಾ ಇರ್ತಾರೆ ಭಾಷೆಯ ಹೆಸರದ ಮೇಲೆ. ಅದು ಒಳ್ಳೆಯದಲ್ಲ. ಅದಕ್ಕೆ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. 2013ರಲ್ಲಿ ನಾವು ಮಾಡಿರ್ತಕ್ಕಂಥ ವಿಶ್ವ ಕನ್ನಡ ಸಮ್ಮೇಳನ ಭಾಳ ಅದ್ಭುತವಾಗಿ ನಡೆಸಿಕೊಟ್ಟವರು ಮರಾಠ ಸಮಾಜದವರು. ಅವರೇ ಮುಂದೆ ನಿಂತು ಸಮ್ಮೇಳನವನ್ನು ಮಾಡಿ ಪ್ರತಿ ಮನೆ ಮುಂದೂ ರಂಗೋಲಿ ಹಾಕಿ ಆರತಿ ತಗೊಂಡು ಚಾಮುಂಡೇಶ್ವರಿ ಮೆರವಣಿಗೆಯನ್ನು ಊರು ತುಂಬ ಹೋಯಿತು ಕನ್ನಡದ್ದು. ಆವಾಗ ಎಲ್ಲರೂ ಕೂಡ ಸಹಕಾರ ಮಾಡಿದ್ದಾರೆ, ಭಾಗವಹಿಸಿದ್ದಾರೆ. 20 ಲಕ್ಷ ಜನ. ಅದೊಂದು ಐತಿಹಾಸಿಕ ಸಮಾವೇಶ ಅದು ಕನ್ನಡದ್ದು. ಅದಕ್ಕೆ ಇಲ್ಲಿ ಆ ರೀತಿ ಆಗಬಾರ್ದು. ಯಾರೊಬ್ಬರು ಕಿಡಿಗೇಡಿಗಳು ಮಾಡಿದರೆ ಅದನ್ನು ಇಡೀ ಸಮಾಜಕ್ಕೆ ತರೋದು, ರಾಜ್ಯಕ್ಕೆ ತರೋದು ಒಳ್ಳೆಯದಲ್ಲ. ಅದನ್ನು ನಾನು ಖಂಡಿಸ್ತೇನೆ. ಯಾರೇ ತಪ್ಪು ಮಾಡಲಿಕ್ಕೆ, ಕನ್ನಡದವರೇ ಮಾಡಲಿ ಮರಾಠಿಗರೇ ಮಾಡಲಿ, ಮಾಡಬಾರ್ದು. ಸರ್, ಈಗ ಬಸ್ ಕೂಡ ಬಂದಾಗಿದ್ದಾವೆ ಸರ್. ಇಲ್ಲ, ಅದನ್ನು ಎರಡೂ ಸರ್ಕಾರಗಳು ಬಿಗಿ ಕ್ರಮ ತಗೊಂಡು ಬಸ್ಗಳನ್ನ ಓಡಿಸ್ಬೇಕು. ಮತ್ತು ನಮ್ಮದು ದಿನನಿತ್ಯದ ವ್ಯವಹಾರ, ಬೆಳಗಾವಿ ಆಯಿತು, ಬಿಜಾಪುರ ಆಯಿತು, ಈ ನಾರ್ತ್ ಕರ್ನಾಟಕದವ್ರು ಮುಂಬೈ ವ್ಯವಹಾರಗಳನ್ನ ಮಾಡ್ತಾರೆ, ಪುಣೆ ವ್ಯವಹಾರಗಳನ್ನ ಮಾಡ್ತಾರೆ, ಕೋಲ್ಹಾಪುರಕ್ಕೆ ಹೋಗ್ತಾರೆ. ನಾವು ಪ್ರತಿನಿತ್ಯ ಸಂಬಂಧಗಳಿದ್ದಾವೆ. ಅದಕ್ಕಾಗಿ ಯಾವನೋ ಒಬ್ಬ ಕಿಡಿಗೇಡಿ ಮಾಡ್ದ ಅಂಥೇಳಿ ಇಡೀ ಸರ್ಕಾರನೇ ಕೈ ಕಟ್ಕೊಂಡು ಕೂತು ಬಸ್ ಬಂದ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಆ ತಪ್ಪಿಸ್ತರ ಮೇಲೆ ಕ್ರಮ ತಗೊಂಡು ಬಸ್ಗಳನ್ನ ವ್ಯವಸ್ಥಿತವಾಗಿ ಓಡಿಸ್ಬೇಕು, ಜನರಿಗೆ ತೊಂದರೆ ಆಗದಂಗೆ ನೋಡ್ಕೊಳ್ಬೇಕು. ಸರ್, ಈಗ ರಾಜಕೀಯ ವಿಚಾರಕ್ಕೆ ಬಂದರೆ ರಾಜಕೀಯಕ್ಕಿಂತಲೂ ಮೊದಲು ಇನ್ನೊಂದು ಹೇಳಿ ಮುಂದೆ ಹೋಗ್ತೀನಿ. ಸಿದ್ದರಾಮಯ್ಯನವ್ರ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಗಲಿಕ್ಕೆ ಬಂತು. ಅವ್ರ ಪ್ರಣಾಳಿಕೆ ಒಬ್ಬ ತೆಗೆದು ನೋಡ್ಬೇಕು. ಸಿದ್ದರಾಮಯ್ಯನವರು ಬರೀ ಬಂಡತನದಿಂದ 5 ಗ್ಯಾರಂಟಿ ಕೊಟ್ಟಿವಿ, 5 ಗ್ಯಾರಂಟಿ ಕೊಟ್ಟು ಅದನ್ನು ಕೂಡ ಕೊಡ್ತಾಯಿಲ್ಲ. ಒಂದು ಯುವಕರಿಗೆ, ಗ್ರ್ಯಾಜುಯೇಟ್ಗೆ 3,000 ಕೊಡ್ತೀವಿ ಅಂತ ಹೇಳಿದರು. ಡಿಪ್ಲೊಮಾ ಹೋಲ್ಡ್ರಿಗೆ 1,500 ಕೊಡ್ತೇನೆ ಅಂದರು, ಕೊಟ್ಟೇ ಇಲ್ಲ. 2 ವರ್ಷ ಆಯಿತು. ಮತ್ತು ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಅಕೌಂಟಿಗೆ ಹಾಕ್ತಿದ್ರು, ಅದು ಬಂದಾಗಿದೆ 3 ತಿಂಗಳಿಂದ. ಮತ್ತು ಅಕ್ಕಿ ಕೊಡ್ತೀವಿ ಅಂತ ಹೇಳಿದರು, 10 ಕಿಲೋ ಅಕ್ಕಿ ಕೊಡ್ತೀವಿ ಅಂಥೇಳಿ 170 ರೂಪಾಯಿ ಹಾಕ್ತಿದ್ರು, ಅದು ಕೂಡ ಬಂದಾಗಿದೆ. ಯಾವುದೂ ಚಾಲೂ ಇಲ್ಲ. ಬರೀ ಬೋಗಸ್ ಹೇಳಿ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ಜನರಿಗೆ ಮೋಸ ಮಾಡ್ತಕ್ಕಂಥ ಕೆಲಸವನ್ನು ಸಿದ್ದರಾಮಯ್ಯವ್ರು ಮಾಡ್ತಾಯಿದ್ದಾರೆ. ಎಲ್ಲದಕ್ಕಿಂತಲೂ ದೊಡ್ಡ ದುರಂತ ಅಂದರೆ ಸಿದ್ದರಾಮಯ್ಯನವರು ಕಳೆದ ವರ್ಷ ಬಜೆಟ್ ಮಂಡಿಸಿದರು.
24-25ನೇ ಸಾಲಿಂದ 3,70,000 ಕೋಟಿಯಷ್ಟು ಬಜೆಟ್ದ ಗಾತ್ರ ಇಟ್ಟರು. ಅದರ ಇದುವರೆಗೂ ಅವ್ರಿಗೆ ಸಂಗ್ರಹ ಆದದ್ದೆಷ್ಟು 1,72,000 ಕೋಟಿ ಆಗಿದೆ. ಹಬ್ಬ ಅಂದರೆ ಮಾರ್ಚ್ ಮತ್ತು ಫೆಬ್ರವರಿ 2 ತಿಂಗಳದ್ದು ಇನ್ನೊಂದು 40-50 ಸಾವಿರ, 2,20,000 ಹೆಚ್ಚಿಗೆ ಅವ್ರಿಗೆ ಸಂಗ್ರಹ ಆಗೋದಿಲ್ಲ. 1,50,000 ಕೋಟಿ ಕೊರತೆ ಅದು ಹೋದ ವರ್ಷದ್ದು. ಅದನ್ನು ಹೇಗೆ ಮೇಕಪ್ ಮಾಡ್ತಾರೆ? ಮತ್ತು 64,000 ಕೋಟಿ ಕಾಂಟ್ರಾಕ್ಟರ್ ಬಿಲ್ ಕೊಟ್ಟಿಲ್ಲ ಅಂಥೇಳಿ ಇಡೀ ರಾಜ್ಯದಲ್ಲಿ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟಾರೆ, 27 ಕಾಂಟ್ರಾಕ್ಟರ್ ದಯಾಮರಣ ಕೊಡಿ ನಮಗಂಥೇಳಿ, ಪೇಮೆಂಟ್ ಕೊಡಿ ಎಲ್ಲ ದಯಾಮರಣ ಕೊಡಿ ಅಂಥೇಳಿ. ಇಂಥ ಕೆಟ್ಟ ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದೋಗಿದೆ. ದಿನನಿತ್ಯ ಕೊಲೆ ಸುಲಿಗೆಗಳಾಗ್ತವ, ಪ್ರತಿ ಊರಿನಲ್ಲೂ ಕಳ್ಳತನ ಆಗ್ತಾ ಇದ್ದಾವ. ಅಂತಾರಾಜ್ಯ ಕಳ್ಳರು ಬಂದು ಇಲ್ಲಿ ಕೆಲವ್ರು ನೋಡಿದೆ ನಾವು, ಆಂಧ್ರ ಪ್ರದೇಶದವ್ರು ಅಂತ ಹೇಳಿದರು, ಇನ್ನು ಕೆಲವರು ಬೇರೆ ಕಡೆಯವ್ರು ಹೇಳಿದರು, ಕೇರಳದವ್ರು ಅಂತ ಹೇಳಿದರು. ಅಂಥವರೆಲ್ಲ ಬಂದು ಇವತ್ತು ಕಳ್ಳತನ ಮಾಡ್ತಾರೆ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಜನರಿಗೆ ಇವತ್ತು ರಕ್ಷಣೆ ಇಲ್ಲದಂತಾಗಿದೆ. ಭಯದ ವಾತಾವರಣದಲ್ಲಿ ಜನ ಬದುಕ್ತಾ ಇದ್ದಾರೆ. ಮತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಪ್ರತಿನಿತ್ಯ ಕೊಲೆ ಸುಲಿಗೆ ರೇಪು ಆಗ್ತಾಯಿದ್ದಾವೆ. ಹೀಗಾಗಿ ಮತ್ತು ಈ ಪುಂಡ್ರದ ಅಟ್ಟಹಾಸ ಜಾಸ್ತಿ ಆಗಿದೆ. ಇವತ್ತು ಬೆಂಗಳೂರಿನಂಥ ಊರಿನಲ್ಲಿ, ಹುಬ್ಬಳ್ಳಿ ಅಂಥ ಊರಿನಲ್ಲಿ ಇವತ್ತು ಪುಂಡ್ರದ್ದು ಪುಂಡಾಟಿಕೆ ಜಾಸ್ತಿ ಆಗಿದೆ. ಸರ್ಕಾರದ ಹಿಡಿತ ತಪ್ಪೋಗಿದೆ. ಹೀಗಾಗಿ ಸಿದ್ದರಾಮಯ್ಯನವರು ಎಲ್ಲ ರಂಗದಲ್ಲಿಯೂ ವಿಫಲರಾಗಿದ್ದಾರೆ. ಭ್ರಷ್ಟಾಚಾರ ಅಂತೂ ಮುಗಿಲು ಮುಟ್ಟಿದೆ. ಭ್ರಷ್ಟಾಚಾರಕ್ಕೆ ಬೆಸತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಅವರು ಎಲ್ಲಿ ಸಿಗಾಕೊಳ್ತೀವಿ ಅಂಥೇಳಿ. ಈ ಪಿರಿಯಡ್ನಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ಆಡಳಿತದಲ್ಲಿ ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಯಾವತ್ತೂ ಕೂಡ ಆಗಿಲ್ಲ. ಭ್ರಷ್ಟಾಚಾರದ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಗುತ್ತಿಗೆದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ನಾವು ನುಡಿದಂತೆ ನಡೆದಿದ್ದೇವೆ. ಇದೇನು ಅವ್ರು ನುಡಿದಂತೆ ನಡೆದದ್ದು? ಪ್ರಣಾಳಿಕೆ ಒಮ್ಮೆ ಓದಲಿ. ನೀರಾವರಿ ಇಲಾಖೆಗೆ ದುಡ್ಡು ಕೊಟ್ಟಿಲ್ಲ, ನೀರಾವರಿ ಯೋಜನೆಗಳು ಬಂದಾಗಿದ್ದಾವೆ. ನಮ್ಮ ಕಾಲದಲ್ಲಿ ಪ್ರಾರಂಭ ಆದಂಥ ನೀರಾವರಿ ಯೋಜನೆಗಳು ಸ್ಥಗಿತ ಆಗಿದ್ದಾವೆ. ಉತ್ತರ ಕರ್ನಾಟಕದ ದೇಶದ ಬಹುದೊಡ್ಡ ನೀರಾವರಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ 130 TMC ಅಷ್ಟು ಆಲ್ಮಟ್ಟಿನಲ್ಲೇ ನಮಗೆ ನೀರು ಹಂಚಿಕೆ ಆಗಿದೆ 2ನೇ ನ್ಯಾಯಾಧಿಕರಣದಲ್ಲಿ. ಇವತ್ತಿಗೂ ಒಂದು ಹನಿಗೆ ಉಪಯೋಗ ಮಾಡ್ಕೊಳ್ಳಿಕ್ಕೆ ಮಾಡಲಿಲ್ಲ. 20 ಹಳ್ಳಿಗಳ ಮುಳುಗಡೆ ಆಗ್ತಾವೆ, ಸ್ಥಳಾಂತರಕ್ಕೆ ಮಾಡಲಿಲ್ಲ. ಇದು ಯಾವುದೂ ಕೂಡ ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡ್ತಾಯಿಲ್ಲ. ನಾಡಿನ ಅಭಿವೃದ್ಧಿ ಬಗ್ಗೆ ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ, ಕಾಂಗ್ರೆಸ್ಸಿಗೆ ಎಳ್ಳಷ್ಟು ಕಳಕಳಿ ಕಾಳಜಿ ಇಲ್ಲ. ಬರೀ ಸುಳ್ಳು ಹೇಳಿ ಮೋಸ ಮಾಡಿ ಓಟ್ ಹಾಕ್ಸ್ಕೊಂಡು ಅಧಿಕಾರದಲ್ಲಿ ಇರಬೇಕಂತಾರೆ. ಇವತ್ತೇ ಚುನಾವಣೆ ಆದ್ರೆ ಕಾಂಗ್ರೆಸ್ 20 ಸೀಟು ಬರೋದಲ್ಲ, ಆ ಪರಿಸ್ಥಿತಿ ಆಗ್ಯದ. ಸರ್, ಈ ಅಭಿವೃದ್ಧಿ ಅಂತೂ ಶೂನ್ಯ ಆಗ್ಬಿಟ್ಟೈತೆ ಸರ್. ಅಭಿವೃದ್ಧಿ ಇಲ್ಲೇ ಇಲ್ಲ, ಪೂಜೆಗಳ ಎಲ್ಲೂ ಮಾಡಲಿಲ್ಲ. ಅಭಿವೃದ್ಧಿ ಯಾವುದೇ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿಲ್ಲ, ಆರೋಗ್ಯ ಕ್ಷೇತ್ರದಲ್ಲಿಲ್ಲ, ರಸ್ತೆಗಳೆಲ್ಲ, ನೀರಾವರಿ ಯೋಜನೆಗಳೆಲ್ಲ, ಮತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆ ಅಂತೂ ಮಲ್ಕೊಂಡು ಬಿಟ್ಟಿದೆ. ಹೀಗಾಗಿ ಇವತ್ತು ನಾಡಿನ ಜನ ಸಂಕಷ್ಟದಲ್ಲಿದ್ದಾರೆ. ಬರೀ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಸಿದ್ದರಾಮಯ್ಯನವ್ರ ಸರ್ಕಾರ. ಅದಕ್ಕಾಗಿ ನಾನು ಒತ್ತಾಯ ಮಾಡ್ತೀನಿ, ಇಂಥ ಸರ್ಕಾರ ಮುಂದುವರಿಬಾರ್ದು. ಗೌರವದಿಂದ ರಾಜೀನಾಮೆ ಕೊಡಬೇಕು. ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಎದುರಿಸ್ಬೇಕು. ಇವ್ರದ್ದು ಅಧಿಕಾರ ಸಲುವಾಗಿ ತಿಕ್ಕಾಟ ಜೋರಾಗ್ಬಿಟ್ಟೈತೆ ಸರ್. ಅಧಿಕಾರ ಸಲುವಾಗಿ ತಿಕ್ಕಾಟ ಅಂದ್ರೆ ಬರೀ ಜೋರಲ್ಲ. ಯಾವ ಹಂತಕ್ಕೆ ಹೋಗಿದಾರಂದ್ರೆ, ಇವತ್ತು ರಾಜಣ್ಣ ಹೇಳ್ತಾ ಇದ್ದಾರೆ, ಪಾರ್ಟಿ ಅಧ್ಯಕ್ಷ ಉಪಮುಖ್ಯಮಂತ್ರಿಗೇನು ಕಿರೀಟ ಇದೆ ಏನು?
ಕಾರ್ಯಾಧ್ಯಕ್ಷ ಅಂದ್ರೆ ಕೊಂಬಿದ್ದಾವೆ ಅನ್ನೋದು ಕೇಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಹೋಗಿದ್ದಾರೆ. ಇವತ್ತು 4 ಗುಂಪುಗಳಾಗಿ ಬಡದಾಡ್ತಾ ಇದ್ದಾರೆ. ಲಿಂಗಾಯತರು ನಮಗೆ ಬೇಕಂತಾರೆ, ದಲಿತರು ನಮಗೆ ಬೇಕಂತಾರೆ, ಗೌಡರು ನಮಗೆ ಬೇಕಂತಾರೆ, ಹಿಂದುಳಿದವರು ನಮಗೆ ಬೇಕಂತಾರೆ. ಈ ರೀತಿ 4 ಗುಂಪುಗಳಾಗಿ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ. ಅಧಿಕಾರಕ್ಕೆ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಅಂದ್ರೆ ಸತ್ತ ಪ್ರಾಣಿ ತಿನ್ನಲಿಕ್ಕೆ ರಣಹದ್ದುಗಳೇನು ಕಚ್ಚಾಡ್ತಾ ಇರ್ತಾವೆ ಆ ರೀತಿ ಕಚ್ಚಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಯಾವ ನೈತಿಕತೆಯೂ ಉಳಿದಿಲ್ಲ. ಮತ್ತು ಪದೇ ಪದೇ ದಲಿತ ಮುಖ್ಯಮಂತ್ರಿ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇರ್ತಾರೆ. ಮತ್ತು ಅಲ್ಲಿರ್ತಕ್ಕಂಥ ದಲಿತರೇನಿದ್ದಾರೆ SC ಮತ್ತು ST ಅವರು ಹೇಳ್ತಾ ಇರ್ತಾರೆ ದಲಿತ ಮುಖ್ಯಮಂತ್ರಿ. ನಾನು ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ. ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇದ್ದಾರೆ, ಕಾಂಗ್ರೆಸ್ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಕರ್ನಾಟಕದಲ್ಲಿ ಇವತ್ತು ದಲಿತರ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ, ಬಹುಮತ ಬಂದಿದೆ, ಮಾಡಬೇಕು. ಒಂದು ಸಾರಿ ಹೇಳಬೇಕು ಖರ್ಗೆ ಅವರು ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೇನೆ ಅಂತ ಘೋಷಣೆ ಮಾಡಲಿ, ಯಾರನ್ನಾದರೂ ಮಾಡಲಿ. ಅವರು ಏನು ಪರಮೇಶ್ವರನ್ ಮಾಡ್ತಾರೋ, ಮುನಿಯಪ್ಪನ ಮಾಡ್ತಾರೋ, ಮತ್ತೆ ಯಾರು ಮಾಡ್ತಾರೋ ಮಾಡಲಿ. ಒಂದು ಸಾರಿ ಆಗಬೇಕು. ಇಲ್ಲ ಖರ್ಗೆ ಸಾಹೇಬ್ರೆ ಆದ್ರೂ ಅಡ್ಡಿ ಇಲ್ಲ. ಒಂದು ಸಾರಿ ದಲಿತ ಮುಖ್ಯಮಂತ್ರಿ ಅಂತ ಏನು ಹುಟ್ಟು ಹಾಕಿದ್ದಾರೆ ಕಾಂಗ್ರೆಸ್ನವರು, ಅದು ಈಗ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಸರ್, ಹಿಂಗಾದ್ರೆ ಸರ್ಕಾರ ಮುಂದುವರಿಯುವಂಥದ್ದು ಐತೆ ಸರ್? ಯಾಕಂದರೆ ಸಿದ್ದರಾಮಯ್ಯನವರು ಒಂದು ಕಡೆ ಮೂಡಾದಲ್ಲಿ ಕ್ಲೀನ್ ಚಿಟ್ ಕೊಟ್ಟು ಈ ಸರ್ಕಾರ ಮುಂದುವರಿಯೋ ಪ್ರಶ್ನೆನೇ ಇಲ್ಲ. ಇವತ್ತು ನಾವು ಹೇಳಿದ್ರೆ ಏನಾಗ್ತದೆ, ಏನೋ ಕುತಂತ್ರ ಮಾಡ್ತೀವಿ, ಸರ್ಕಾರ ಕೆಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಾರವ್ರು. ಇವತ್ತು ಯಾವ ರೀತಿ ಆಗ್ಯದ ಅಂದ್ರೆ ಕಾಂಗ್ರೆಸ್ನವ್ರ ಪರಿಸ್ಥಿತಿ ಹಾಲು ಕುಡಿದು ಸಾಯುವಂಥ ಪರಿಸ್ಥಿತಿ ಅವ್ರಿಗೆ ಬಂದದು. ಸರ್ಕಾರ ಮಾಡಲಿಕ್ಕೆ ಅವ್ರು ನಡೆಸಲಿಕ್ಕೆ ಆಗೋದಿಲ್ಲ. ಸರಿ, ಬಿಜೆಪಿಯಲ್ಲೂ ಕೂಡ ಸಾಕಷ್ಟು ಗೊಂದಲಗಳಿದ್ದಾವೆ. ಎಸ್, ನಮ್ಮ ಪಕ್ಷದಲ್ಲಿಯೂ ಕೆಲವರು ಭಿನ್ನಾಭಿಪ್ರಾಯಗಳಿದ್ದಾವೆ. ಅದನ್ನು ಈಗಾಗಲೇ ಹೈಕಮಾಂಡು ಗಂಭೀರವಾಗಿ ಪರಿಗಣಿಸಿದ. ಆದಷ್ಟು ಬೇಗನೆ ಆ ಸಮಸ್ಯೆಗೆ ಪರಿಹಾರ ಮಾಡ್ತಾರೆ. ಎಲ್ಲರನ್ನೂ ಸಮಾಧಾನ ಮಾಡಿ ಒಟ್ಟಿಗೆ ತಗೊಂಡು ಹೋಗೋ ರೀತಿಯಲ್ಲಿ ನಮ್ಮ ಹೈಕಮಾಂಡು ಮಾಡೇ ಮಾಡ್ತದೆ. ರಾಜ್ಯಾಧ್ಯಕ್ಷರ ಚುನಾವಣೆ ಕುರಿತು ಕೂಡ ಸಾಕಷ್ಟು ರಾಜ್ಯಾಧ್ಯಕ್ಷರ ಚುನಾವಣೆ ಬಗ್ಗೆ ಈಗೇನಿಲ್ಲ. ಈಗಂತೂ ನಮ್ಮ ಪಕ್ಷದ ಅಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ. ಅದರ ಬಗ್ಗೆ ಯಾವುದೇ ಇನ್ನೂ ಪ್ರಸ್ತಾಪ ಹೈಕಮಾಂಡ್ನಲ್ಲಿ ಆಗಿಲ್ಲ. ಎಲ್ಲ ಸರಿ ಆಗುತ್ತೆ ಸರ್? ಸರಿ ಆಗ್ತದೆ. ಯತ್ನಾಳ್ ಅವ್ರ ಟೀಮು ಎಲ್ಲರೂ ಸರಿ ಆಗ್ತಾರೆ, ಎಲ್ಲರೂ ಕೂಡಿ ಹೋಗ್ತಾರೆ. ಖಂಡಿತವಾಗಿಯೂ ಕಾಂಗ್ರೆಸ್ಸನ್ನು ಎದುರಿಸಲಿಕ್ಕೆ ಎಲ್ಲರೂ ಕೂಡ್ತಾರೆ. ಮತ್ತು ನಮ್ಮ ವೈರಿ ಇರ್ತಕ್ಕಂಥದ್ದು ನಮ್ಮ ಪಕ್ಷದ್ದು ಕಾಂಗ್ರೆಸ್ಸೇ ನಮ್ಮ ವೈರಿ ಕರ್ನಾಟಕದಲ್ಲಿ. ಅದಕ್ಕಾಗಿ ನಾವು ಕಾಂಗ್ರೆಸ್ ವಿರುದ್ಧ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಖಂಡಿತವಾಗಿಯೂ ಕೆಲಸ ಮಾಡ್ತೀವಿ. ಅಧ್ಯಕ್ಷರು ಬದಲಾವಣೆ ಮಾಡೋದೇ ನಮ್ಮ ಗುರಿ ಅಂತೇಳಿ ಒಂದು ಕಡೆ ಯತ್ನಾಳ್ ಟೀಮ್ ಹೇಳ್ತಾ ಇದ್ರು. ನೋಡಿ, ಅಧ್ಯಕ್ಷರ ಆಯ್ಕೆ ವಿಚಾರ ಹೈಕಮಾಂಡಿಗೆ ಬಿಟ್ಟದ್ದು. ಹೈಕಮಾಂಡ್ದವರು ತೀರ್ಮಾನ ಮಾಡ್ತಾರೆ. ಹೈಕಮಾಂಡು ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ. मुडा प्रकरणावर प्रतिक्रिया देताना ते म्हणाले की काँग्रेसच्या नेत्यांची स्थिती आता वाईट झाली आहे. भाजपमधील मतभेद हायकमांड सोडवेल. तसेच BY विजेंद्र हे कर्नाटक भाजप अध्यक्ष असताना नवीन अध्यक्षांच्या निवडीचा प्रश्नच येत नाही. काँग्रेसला पराभूत करण्यासाठी भाजप एक संघ राहून काम करेल असे ते म्हणाले. विनोद कोलकार, KMM मराठी, बेळगाव.